ನಮಸ್ಕಾರ, ನನ್ನ ಹೆಸರು ದೀಪ್ತಿ. ಇಂದು ನಾವು ಕ್ವಾರ್ಟರ್ ಜಿಬ್ ಅಸೆಂಬ್ಲಿ ಹೇಗೆ ಮಾಡುವುದು ಎಂದು ಕಲಿಯಲಿದ್ದೇವೆ. ಈ ವಿವರಣೆಯ ಕೊನೆಯಲ್ಲಿ ನೀವು ಕೆಳಗಿನದ್ದನ್ನು ಹೇಳಲು ಸಾಧ್ಯವಾಗುತ್ತದೆ. ಸಮತಲ ಮೇಲ್ಮೈಗಳನ್ನು ಚದರ ಮತ್ತು ಸಮಾನಾಂತರವಾಗಿ ಫೈಲ್ ಮಾಡಿ. ವರ್ನಿಯರ್ ಹೈಟ್ ಗೇಜ್ನೊಂದಿಗೆ ರೇಖಾಚಿತ್ರದ ಪ್ರಕಾರ ಆಯಾಮಗಳನ್ನು ಗುರುತಿಸಿ. ವರ್ನಿಯರ್ ಕ್ಯಾಲಿಪರ್ನೊಂದಿಗೆ ಡೈಮೆನ್ಷನ್ಸ್ಗಳನ್ನು ಅಳೆಯಿರಿ. ಫೈಲ್ ಮಾಡಿ ಮತ್ತು ಜೋಡಣೆ ನಿಖರತೆಯನ್ನು ಪ್ಲಸ್ ಅಥವಾ ಮೈನಸ್ 0.02ಕ್ಕೆ ಅಸೆಂಬಲ್ ಮಾಡಿ. ಅಗತ್ಯವಿರುವ ಪರಿಕರಗಳು: ವರ್ನಿಯರ್ ಹೈಟ್ ಗೇಜ್, ವರ್ನಿಯರ್ ಕ್ಯಾಲಿಪರ್. ಅಗತ್ಯವಿರುವ ಸಲಕರಣೆಗಳು: ಲೇತ್ ಮೆಷಿನ್. ಅಗತ್ಯವಿರುವ ಸಾಮಗ್ರಿಗಳು: ಕಚ್ಚಾ ವಸ್ತು, ತೈಲ. ಕೆಲಸವನ್ನು ಪ್ರಾರಂಭಿಸುವ ಮೊದಲು ಕೆಲವು ಪ್ರಾಥಮಿಕ ಪರಿಶೀಲನೆಗಳನ್ನು ಮಾಡಬೇಕಾಗಿದೆ. ಅವು ಈ ಕೆಳಗಿನಂತಿವೆ. ಮೊದಲಿಗೆ ಸ್ಟೀಲ್ ರೂಲ್ ಬಳಸಿಕೊಂಡು ಕಚ್ಚಾ ವಸ್ತುಗಳನ್ನು ಪರಿಶೀಲಿಸಿ. ಭಾಗ 1, ಸಮಾನಾಂತರತೆ ಮತ್ತು ಲಂಬತೆಯನ್ನು ಕಾಪಾಡಿಕೊಳ್ಳುವ ಒಟ್ಟಾರೆ ಗಾತ್ರಕ್ಕಾಗಿ ಭಾಗ 1 ಫೈಲ್ ಮಾಡಿ. 60.3 × 60.3 × 9.5 mm ಗಾತ್ರದ ಒಂದು ಕಚ್ಚಾ ವಸ್ತುವನ್ನು ಫೈಲ್ ಮಾಡಿ. ರೇಖಾಚಿತ್ರದ ಪ್ರಕಾರ ಫ್ಲಾಟ್ನೆಸ್ ಮತ್ತು ಸ್ಕ್ವೇರ್ನೆಸ್ಗೆ ಅನುಗುಣವಾಗಿ ಡೈಮೆನ್ಷನಲ್ ಟಾಲರೆನ್ಸ್ ಅನ್ನು ಕಾಪಾಡಿಕೊಳ್ಳಿ. ವರ್ನಿಯರ್ ಕ್ಯಾಲಿಪರ್ ಸಹಾಯದಿಂದ ಗಾತ್ರವನ್ನು ಪರಿಶೀಲಿಸಿ ಮತ್ತು ಟ್ರೈ ಸ್ಕ್ವೇರಿಂದ ಫ್ಲಾಟ್ನೆಸ್ ಮತ್ತು ಸ್ಕ್ವೇರ್ನೆಸ್ ಅನ್ನು ಪರಿಶೀಲಿಸಿ. ಭಾಗ 2. ಎರಡು ಭಾಗಗಳ 60.3 × 22.22 × 9.5 mm ಗಾತ್ರಕ್ಕೆ ಭಾಗ 2ರ ಕಚ್ಚಾ ವಸ್ತುಗಳನ್ನು ಫೈಲ್ ಮಾಡಿ ಮತ್ತು ಮಾರ್ಕಿಂಗ್ ಮೀಡಿಯಾವನ್ನು ಅನ್ವಯಿಸಿ ಮತ್ತು ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್ ಬಳಸಿಕೊಂಡು 60 ಡಿಗ್ರಿಯನ್ನು ಗುರುತಿಸಿ ಮತ್ತು ಡೊವೆಲ್ ಹೋಲ್ ಹಾಗೂ ಚೀಸ್ ಹೆಡ್ ಸ್ಕ್ರೂ ಅಸೆಂಬ್ಲಿ ಹೋಲ್ ಸ್ಥಳವನ್ನು ಗುರುತಿಸಿ. ಸಮತಟ್ಟಾದ ಫೈಲ್ನೊಂದಿಗೆ ಆಂಗ್ಯುಲರ್ ಮೇಲ್ಮೈ, ಮೂಲ ಆಂಗಲ್ ಮತ್ತು ಬದಿಯ ಎರಡನೇ ಆಂಗಲ್ ಗ್ರೇಡ್ಗಳನ್ನು ಬಳಸಿ 60 ಡಿಗ್ರಿಯನ್ನು ಫೈಲ್ ಮಾಡಿ ಮತ್ತು ಆಂಗ್ಯುಲರ್ ಟಾಲರೆನ್ಸ್ 5 ಸಣ್ಣ ನಿಖರತೆ ನಿರ್ವಹಿಸುವ ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರಿಂದ 60 ಡಿಗ್ರಿಯನ್ನು ಪರಿಶೀಲಿಸಿ. ಭಾಗ 3. 60.3 × 26.9 × 9.5 mm ಗಾತ್ರಕ್ಕೆ ಭಾಗ 3ರ ಕಚ್ಚಾ ವಸ್ತುಗಳನ್ನು ಫೈಲ್ ಮಾಡಿ ಮತ್ತು ಮಾರ್ಕಿಂಗ್ ಮೀಡಿಯಾ ಅನ್ವಯಿಸಿ ಮತ್ತು ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್ ಬಳಸಿಕೊಂಡು 60 ಡಿಗ್ರಿ ಅನ್ನು ಗುರುತಿಸಿ ಮತ್ತು ಹ್ಯಾಂಡಲ್ ಫಿಕ್ಸಿಂಗ್ ಹೋಲ್ನ ಸ್ಥಳವನ್ನು ಗುರುತಿಸಿ. ಸಮತಟ್ಟಾದ ಫೈಲ್ನೊಂದಿಗೆ ಆಂಗ್ಯುಲರ್ ಮೇಲ್ಮೈ 60 ಡಿಗ್ರಿಯನ್ನು ಫೈಲ್ ಮಾಡಿ ಮತ್ತು ಆಂಗ್ಯುಲರ್ ಟಾಲರೆನ್ಸ್ ಪ್ಲಸ್ ಅಥವಾ ಮೈನಸ್ 5 ಸಣ್ಣ ನಿಖರತೆ ನಿರ್ವಹಿಸುವ ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರಿಂದ 60 ಡಿಗ್ರಿಯನ್ನು ಪರಿಶೀಲಿಸಿ. ಭಾಗ 4. ರೇಖಾಚಿತ್ರದ ಪ್ರಕಾರ ಕಚ್ಚಾ ವಸ್ತುಗಳ ಸುತ್ತಿನ ರಾಡನ್ನು ಅದರ ಗಾತ್ರಕ್ಕಾಗಿ ಪರಿಶೀಲಿಸಿ. ಜಾಬ್ ಅನ್ನು ಸೆಂಟರ್ ಲೇತ್ನಲ್ಲಿ ಹಿಡಿದುಕೊಳ್ಳಿ ಮತ್ತು ಡೈಮೆನ್ಷನಲ್ ಟಾಲರೆನ್ಸ್ ಪ್ಲಸ್ ಅಥವಾ ಮೈನಸ್ 0.02 mm ಕಾಪಾಡಿಕೊಳ್ಳುವ ಮೂಲಕ ಆಕಾರ ಮತ್ತು ಗಾತ್ರಕ್ಕೆ ಅನುಗುಣವಾಗಿ ಜಾಬ್ ಅನ್ನು ತಿರುಗಿಸಿ. ಭಾಗ 5. ರೇಖಾಚಿತ್ರದ ಪ್ರಕಾರ ಕಚ್ಚಾ ವಸ್ತುಗಳ ಸುತ್ತಿನ ರಾಡನ್ನು ಅದರ ಗಾತ್ರಕ್ಕಾಗಿ ಪರಿಶೀಲಿಸಿ. ಜಾಬ್ ಅನ್ನು ಸೆಂಟರ್ ಲೇತ್ನಲ್ಲಿ ಹಿಡಿದುಕೊಳ್ಳಿ ಮತ್ತು ಡೈಮೆನ್ಷನಲ್ ಟಾಲರೆನ್ಸ್ ಪ್ಲಸ್ ಅಥವಾ ಮೈನಸ್ 0.02 mm ಕಾಪಾಡಿಕೊಳ್ಳುವ ಮೂಲಕ ಆಕಾರ ಮತ್ತು ಗಾತ್ರಕ್ಕೆ ಅನುಗುಣವಾಗಿ ಜಾಬ್ ಅನ್ನು ತಿರುಗಿಸಿ. ಕಚ್ಚಾ ವಸ್ತುಗಳನ್ನು ಪರಿಶೀಲಿಸಲಾಗಿದೆ. ಎಲ್ಲ ಭಾಗಗಳು ಫೈಲ್ ಮಾಡಲಾಗಿದೆ. ನಂತರ ಅವುಗಳನ್ನು ವರ್ನಿಯರ್ ಹೈಟ್ ಗೇಜ್ನಿಂದ ಗುರುತಿಸಲಾಗಿದೆ ಮತ್ತು ಕೊನೆಗೆ ಅವುಗಳಿಗೆ ಸಾಕ್ಷಿ ಗುರುತಿನಿಂದ ಪಂಚ್ ಮಾಡಲಾಗಿದೆ. ಈಗ ಎಲ್ಲ ಪ್ರಾಥಮಿಕ ತಪಾಸಣೆಗಳನ್ನು ಮಾಡಲಾಗಿದೆ. ನಾವು ಮುಂದೆ ಹೋಗುವ. ಈಗ ಭಾಗಗಳನ್ನು ಜೋಡಿಸುವುದರಿಂದ ಪ್ರಾರಂಭಿಸೋಣ. ಭಾಗ 2 ಮತ್ತು ಭಾಗ 3 ಭಾಗ 1ರಲ್ಲಿ ಇರಿಸಿ. ಸಮಾನಾಂತರ ಬ್ಲಾಕ್ಗಳೊಂದಿಗೆ ಭಾಗಗಳನ್ನು ಜೋಡಿಸಿ ಮತ್ತು ಕ್ಲ್ಯಾಂಪ್ ಮಾಡಿ ಮತ್ತು ಜೋಡಿಸಲಾದ ಭಾಗಗಳ ಸ್ಕ್ವೇರ್ನೆಸ್ ಅನ್ನು ಪರಿಶೀಲಿಸಿ. ಮೆಷಿನ್ ವೈಸ್ನೊಂದಿಗೆ ಡ್ರಿಲ್ಲಿಂಗ್ ಮೆಷಿನ್ ಟೇಬಲಲ್ಲಿ ಅಸೆಂಬ್ಲಿಯನ್ನು ಹಿಡಿಯಿರಿ.
ಸರಿಯಾದ ಸೆಟ್ಟಿಂಗ್ ಮತ್ತು ಜಾಬನ್ನು ನಿರ್ವಹಿಸಲು ಅಸೆಂಬಲ್ ಅಡಿಯಲ್ಲಿ ಸಮಾನಾಂತರ ಬ್ಲಾಕ್ಗಳನ್ನು ಇರಿಸಿ. ಡ್ರಿಲ್ಲಿಂಗ್ ಮೆಷಿನ್ನಲ್ಲಿ ಸೆಂಟರ್ ಡ್ರಿಲ್ ಅನ್ನು ಸರಿಪಡಿಸಿ ಮತ್ತು ಡೋವೆಲ್ ಪಿನ್, ಚೀಸ್ ಹ್ಯಾಂಡ್ ಸ್ಕ್ರೂ ಮತ್ತು ಹ್ಯಾಂಡಲ್ ಅಸೆಂಬ್ಲಿ ಹೋಲ್ಗಳ ಸ್ಥಳದಲ್ಲಿ ಭಾಗ 2 ಮತ್ತು ಭಾಗ 3ರಲ್ಲಿ 1 ಅಥವಾ 2 mm ಆಳದ ಸೆಂಟರ್ ಡ್ರಿಲ್ಲಿಂಗಿಂದ ಡ್ರಿಲ್ ಮಾಡಿ. ಸೆಂಟರ್ ಡ್ರಿಲ್ ತೆಗೆಯಿರಿ ಮತ್ತು ಡ್ರಿಲ್ಲಿಂಗ್ ಮೆಷಿನ್ ಅಲ್ಲಿ 4.8 mm ಡ್ರಿಲ್ ಇರಿಸಿ ಮತ್ತು ಡೋವೆಲ್ ಪಿನ್ ಸ್ಥಳಗಳ ಅಸೆಂಬ್ಲಿಯಲ್ಲಿ ಹೋಲ್ ಮೂಲಕ ಡ್ರಿಲ್ ಮಾಡಿ. ಟ್ಯಾಪ್ ವ್ರೆಂಚ್ನಲ್ಲಿ 5 mm ರೀಮರ್ ಅನ್ನು ಸರಿಪಡಿಸಿ ಮತ್ತು ಜೋಡಿಕೆಗೆ ತೊಂದರೆಯಾಗದಂತೆ ಡ್ರಿಲ್ಡ್ ಹೋಲನ್ನು ರೀಮ್ ಮಾಡಿ. ರೀಮಿಂಗ್ ಮಾಡುವಾಗ ಎಣ್ಣೆಯನ್ನು ಬಳಸಿ. ಡೋವೆಲ್ ಪಿನ್ ಅಸೆಂಬ್ಲಿಯ ಸ್ಥಳಗಳ ರೀಮ್ ಹೋಲ್ನಲ್ಲಿ ಡೋವೆಲ್ ಪಿನ್ 18x5 mm ಅನ್ನು ಸರಿಪಡಿಸಿ. ಅದೇ ರೀತಿ 7 mm ಡ್ರಿಲ್ ಅನ್ನು ಸರಿಪಡಿಸಿ ಮತ್ತು ಚೀಸ್ ಹೆಡ್ ಸ್ಕ್ರೂ ಅಸೆಂಬ್ಲಿ ಸ್ಥಳದಲ್ಲಿ ಹೋಲ್ ಮೂಲಕ ಡ್ರಿಲ್ ಮಾಡಿ. 7 mm ಡ್ರಿಲ್ ಅನ್ನು ತೆಗೆಯಿರಿ ಮತ್ತು 12x7 mm ಬೋರ್ ಟೂಲ್ ಅನ್ನು ಪೈಲಟ್ನೊಂದಿಗೆ ಡ್ರಿಲ್ಲಿಂಗ್ ಮೆಷಿನಲ್ಲಿ ಇರಿಸಿ ಮತ್ತು ಕೌಂಟರ್ ಬೋರ್ ಅನ್ನು ಚೀಸ್ ಹೆಡ್ ಸ್ಕ್ರೂ ಹೆಡ್ ಥಿಕ್ನೆಸ್ ಆಳಕ್ಕೆ ಸರಿಪಡಿಸಿ. ಭಾಗ 1ರಲ್ಲಿ M6 ಆಂತರಿಕ ಥ್ರೆಡ್ ಅನ್ನು ಕತ್ತರಿಸಿ. ಥ್ರೆಡೆಡ್ ಹೋಲಿಂದ ಬರ್ನ್ಸ್ ತೆಗೆಯಿರಿ. ಥ್ರೆಡೆಡ್ ಹೋಲ್ ಸ್ಥಳದಲ್ಲಿ ಚೀಸ್ ಹೆಡ್ ಸ್ಕ್ರೂ ಅನ್ನು ಇರಿಸಿ. ಅಂತೆಯೇ ಮೇಲಿನ ಕಾರ್ಯವಿಧಾನಗಳನ್ನು ಮತ್ತೊಂದು ತುಣುಕಿನ ಭಾಗ 2ರಲ್ಲಿ ಪುನರಾವರ್ತಿಸಿ ಮತ್ತು ಇನ್ನೊಂದು ಡೋವೆಲ್ ಪಿನ್ ಮತ್ತು ಚೀಸ್ ಹೆಡ್ ಸ್ಕ್ರೂ ಅನ್ನು ಸರಿಪಡಿಸಿ. ಅಸೆಂಬ್ಲಿ ಸೆಟ್ಟಿಂಗ್ ಅನ್ನು ಬೇರ್ಪಡಿಸಿ ಮತ್ತು ಎಲ್ಲ ಭಾಗಗಳನ್ನು ಪ್ರತ್ಯೇಕಿಸಿ. ಕಾಟರ್ ಗಿಬ್ ಫಿಕ್ಸಿಂಗ್ ಸ್ಥಳದಲ್ಲಿ ಭಾಗ 3ರಲ್ಲಿ 5.8 mm ಡ್ರಿಲ್ ಮಾಡಿ. ಕಾಟರ್ ಗಿಬ್ಬನ್ನು ಸರಿಪಡಿಸಲು 5.8 mm ರೀಮರ್ ಅನ್ನು ಸರಿಪಡಿಸಿ ಮತ್ತು ಡ್ರಿಲ್ಡ್ ಹೋಲನ್ನು ರೀಮ್ ಮಾಡಿ. ಎಲ್ಲ ಮೇಲ್ಮೈಗಳನ್ನು ಮುಗಿಸಿ ಮತ್ತು ಜೋಡಿಕೆಯ ಭಾಗಗಳ ಎಲ್ಲ ಮೂಲಗಳ ಬರ್ನ್ಗಳನ್ನು ತೆಗೆಯಿರಿ. ಡೋವೆಲ್ ಪಿನ್ಗಳು ಮತ್ತು ಚೀಸ್ ಹೆಡ್ ಸ್ಕ್ರೂಸ್ಗಳೊಂದಿಗೆ ಭಾಗ 1 ಮತ್ತು ಭಾಗ 2 ಮತ್ತೆ ಜೋಡಿಸಿ. ಕಾಟರ್ ಗಿಬ್ ಜೊತೆಗೆ ಡೋಟೇಲ್ ಶಾಫ್ಟಲ್ಲಿ ಭಾಗ 3 ಫಿಟ್ ಮಾಡಿ ಮತ್ತು ಅದನ್ನು ಸ್ಲೈಡ್ ಮಾಡಿ. ಒಮ್ಮೆ ಕಾರ್ಯ ಪೂರ್ಣಗೊಳಿಸಿದ ನಂತರ ಸ್ವಲ್ಪ ಎಣ್ಣೆಯನ್ನು ಹಚ್ಚಿರಿ ಮತ್ತು ಅದನ್ನು ಮೌಲ್ಯಮಾಪನಕ್ಕಾಗಿ ಸಂರಕ್ಷಿಸಿ. ನಾವು ಇಂದು ಕಲಿತಿದ್ದನ್ನು ಪುನರ್ವರ್ತಿಸೋಣ. ನಾವು ಕಲಿತಿದ್ದು ಏನೆಂದರೆ, ಸಮತಲ ಮೇಲ್ಮೈಗಳನ್ನು ಚದರ ಮತ್ತು ಸಮಾನಾಂತರವಾಗಿ ಫೈಲ್ ಮಾಡಿ. ವರ್ನಿಯರ್ ಹೈಟ್ ಗೇಜ್ನೊಂದಿಗೆ ರೇಖಾಚಿತ್ರದ ಪ್ರಕಾರ ಆಯಾಮಗಳನ್ನು ಗುರುತಿಸಿ. ವರ್ನಿಯರ್ ಕ್ಯಾಲಿಪರ್ನೊಂದಿಗೆ ಡೈಮೆನ್ಷನ್ಸ್ಗಳನ್ನು ಅಳೆಯಿರಿ. ಫೈಲ್ ಮಾಡಿ ಮತ್ತು ಜೋಡಣೆ ನಿಖರತೆಯನ್ನು ಪ್ಲಸ್ ಅಥವಾ ಮೈನಸ್ 0.02ಗೆ ಅಸೆಂಬಲ್ ಮಾಡಿ. ಹೀಗಾಗಿ ನಾವು ಕಾಟರ್ ಜಿಬ್ ಅಸೆಂಬ್ಲಿ ಹೇಗೆ ಮಾಡಬೇಕೆಂದು ಕಲಿತಿದ್ದೇವೆ. ಇದು ನಿಮಗೆ ಸ್ಪಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಪ್ರಯೋಗವನ್ನು ಮಾಡಿ.